टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप्स नाम याद रखना। ಇನ್ನು ಕರ್ನಾಟಕದ ಸ್ಥಿತಿಗತಿ ಇದಕ್ಕಿಂತ ಹೊರತಾಗೇನೂ ಇಲ್ಲ. ತೀರ ಇಷ್ಟೊಂದು ಸ್ವರೂಪ ಪಡೆದಿದ್ರೂ ಕೂಡ ಅಲ್ಲಲ್ಲಿ ತುಂಬ ಸ್ಥಿತಿಗತಿಗಳು ಕೆಟ್ಟು ಹೋಗ್ತೀವಿ ಏನೋ ಅಂತ ಅನಿಸ್ತಾ ಇದೆ. ಅದರಲ್ಲೂ ಕೊಡಗು ರಣಮಳೆ. ಕಕ್ಕಬ್ಬೆ ಗ್ರಾಮದಲ್ಲಿ ಪ್ರವಾಹ ಸ್ಥಿತಿ ಎದುರಾಗಿದೆ. ಕಕ್ಕಬ್ಬೆ ವಿರಾಜಪೇಟೆ ರಸ್ತೆ ಮೇಲೆ ಮಳೆಯ ನೀರು ಹರಿತಾ ಇದೆ. ಅಂದರೆ ಎಷ್ಟರ ಮಟ್ಟಿಗೆ ಇರಬೇಕು. ಕಕ್ಕಬ್ಬೆ ಇಗ್ಗುತಪ್ಪ ದೇವಾಲಯ ರಸ್ತೆ ಮುಳುಗಡೆಯಾಗಿದೆ. ಇದು ಕೊಡಗಿನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕಕ್ಕಬ್ಬೆ ಇಗ್ಗುತಪ್ಪ ರಸ್ತೆ ಇದೆಯಲ್ಲ, ಸಂಪೂರ್ಣ ಮುಳುಗಡೆಯಾಗಿದೆ. ಕಕ್ಕಬ್ಬೆ ಇಗ್ಗುತಪ್ಪ, ಕಕ್ಕಬ್ಬೆ ವಿರಾಜಪೇಟೆ ಈ ರಸ್ತೆಯಲ್ಲೆಲ್ಲ ವಿಪರೀತ ಪ್ರಮಾಣದ ನೀರು. ಪೊನ್ನಂಪೇಟೆಯಲ್ಲಂತೂ ಹಲವಾರು ರಸ್ತೆಗಳು ಮುಳುಕೊಂಡು ಹೋಗಿವೆ. ನಾಲ್ಕೇರಿ ಶ್ರೀಮಂಗಲ ರಸ್ತೆ ಸಂಪೂರ್ಣ ಕಟ್ಟಾಗಿದೆ. ಕೊಡಗಿನ ಸ್ಥಿತಿ ಇದು. ಮೊದಲೇ ಕೊಡಗಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ. ಇತ್ತೀಚಿನ ದಿನಗಳಲ್ಲಂತೂ ನೋಡ್ತಾ ಇದ್ದೀವಿ, ಈ ಒಂದು 10 ವರ್ಷಗಳಲ್ಲಿ ಕಂಡು ಕೇಳರಿಯದಂಥ ದೃಶ್ಯಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇವೆ. ಬೆಟ್ಟನೇ ಸರಿಯುತ್ತೆ, ಗುಡ್ಡನೇ ಸರಿಯುತ್ತೆ. ಪ್ರಕೃತಿಯ ಮೇಲೆ ನಾವೆಷ್ಟರ ಮಟ್ಟಿಗೆ ಆರ್ಭಟ ಮಾಡಿದ್ವಿ, ಪ್ರಕೃತಿ ಎಷ್ಟರ ಮಟ್ಟಿಗೆ ನಮ್ಮನ್ನು ಆಪೋಷಣ ತಗೋತಾ ಇದೆ ಅನ್ನಲಿಕ್ಕೆ ಒಂದು ಎಕ್ಸಾಂಪಲ್ ಇದು. ಮಡಿಕೇರಿಯ ಸ್ಥಿತಿಗತಿಗಳನ್ನು ನಾವು ನೋಡಿದ್ವಿ. ಮಡಿಕೇರಿನಲ್ಲಿ ಎಲ್ಲಿ ನೋಡಿದ್ರಲ್ಲಿ ನೀರು.